ಹಾಯ್ ಎಲ್ಲರಿಗೂ ನಮಸ್ಕಾರ. ನಳಿನಾಸ್ ಕಿಚನ್ಗೆ ಸ್ವಾಗತ. ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಮೊಸಪ್ ಸಾಂಬಾರ್ ಬಿಸಿ ಬಿಸಿ ಮುದ್ದೆಗೆ ಸೂಪರಾಗಿರುತ್ತೆ. ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣವಾ. ಹಚ್ಚಿಟ್ಟಿರೋಂಥ ಸೊಪ್ಪು ತೊಳೆದ್ಬಿಟ್ಟು ಹಚ್ಕೊಂಡಿದ್ದೀನಿ. 1 ಕಪ್ಪು ತೊಗರಿಬೇಳೆ, 3 ಚಿಕ್ಕದು ಟೊಮೊಟೊ, 3 ಬದನೆಕಾಯಿ, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಿ ಸ್ಕಿಪ್ ಮಾಡ್ಕೊಳ್ಳಿ. ಬದನೆಕಾಯಿ, ಹಸಿಮೆಣಸಿನ್ಕಾಯಿ, ಚಿಕ್ಕದೊಂದು ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್, ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ, ಜೀರಿಗೆ ಮತ್ತು ಬೆಳ್ಳುಳ್ಳಿ ಬೇಕಾದರೂ ನೀವು ಹಾಕ್ಕೋಬಹುದು. ನಾನು ಹಾಕಿಲ್ಲ ಇಲ್ಲಿ. ಇಷ್ಟನ್ನು ಒಂದು ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ಹಚ್ಚಿಟ್ಟಿರೋ ಸೊಪ್ಪು, ತರಕಾರಿ ಮತ್ತು ಬೇಳೆ ಹಾಕ್ಕೊಂಡು ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿಕೊಂಡು ಒಂದೆರಡು ವಿಸಿಲ್ ಕೂಗಿಸ್ಕೊಳ್ಳೋಣ. ವಿಸಿಲ್ ಪ್ರೆಷರ್ ಬಿಟ್ಟಿದೆ. ಓಪನ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಬೆಂದಿದೆ. ಸೇರಿಸ್ಕೊಳ್ಳೋಣ. ಹಾಗೆ ಸಾಂಬಾರ್ ಪೌಡರ್ ಹಾಕ್ಕೊಳ್ಳೋಣ. ನೀವು ಬೇಕಾದರೆ ಹುಣಸೆಹಣ್ಣು ಹಾಕ್ಕೋಬೋದು, ಇದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಹಾಕಿಲ್ಲ, ಟೊಮೊಟೊ ಹಾಕಿದ್ದೆ, ಅದಕ್ಕೆ. ಬೇಕಿದ್ರೆ ನೀವು ಹಾಕ್ಕೋಬೋದು. ಹಾಗೆ ಇದನ್ನು ಮಸ್ಕೊಳ್ಳೋಣ. ನೋಡಿ, ಈ ಥರ ಮಸ್ಕೊಂಡಿದ್ದೀನಿ. ಈ ಮಸ್ತಿರೋ ಸಾಂಬಾರಿಗೆ ತಿಳಿ ಸಾಂಬಾರು ಹಾಕ್ಕೊಳ್ಳೋಣ. ನೀವು ಬೇಕಾದರೆ ಗಟ್ಟಿಗೆ ಮಾಡ್ಕೊಳ್ಳಿ. ನಾನು ಸ್ವಲ್ಪ ತೆಳುವಾಗಿರಲಿ ಅಂತ ತೆಳುವು ಮಾಡ್ಕೊಂಡಿದ್ದೀನಿ ಸಾಂಬಾರು. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಸಾಂಬಾರು ರೆಡಿ. ಬಿಸಿಯಾದ ಮುದ್ದೆ ಜೊತೆಗೆ ಮೊಸಪ್ ಸಾಂಬಾರ್ ಮತ್ತು ತುಪ್ಪ. ವಾವ್, ಸೂಪರ್. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.